ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದ ನಕ್ಷೆಯಲ್ಲಿ ಈ ಒಂದು ಜಿಲ್ಲೆಯ ಹೆಸರನ್ನು ಕೇಳಿದ ಕೂಡಲೇ ಬಾಯಲ್ಲಿ ನೀರೂರುತ್ತೆ, ಮನಸ್ಸಿಗೆ ಸಿಹಿ ನೆನಪಾಗುತ್ತೆ. ಇಡೀ ರಾಜ್ಯಕ್ಕೆ ಸಿಹಿಯನ್ನು ಹಂಚುವ ಈ ಜಿಲ್ಲೆಯನ್ನು ಸಕ್ಕರೆ ನಾಡು ಅಂತ ಯಾಕೆ ಕರೆಯುತ್ತಾರೆ? ಇದರ ಹಿಂದಿರೋ ಆ ರೋಚಕ ಇತಿಹಾಸ ನಿಮಗೆ ಗೊತ್ತಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸಕ್ಕರೆ ನಾಡು ಮಂಡ್ಯದ ಬಗ್ಗೆ ಕೆಲವೊಂದಷ್ಟು ಮಾಹಿತಿಯನ್ನು ತಿಳಿಯೋಣ. ಸ್ನೇಹಿತರೆ, ಕರ್ನಾಟಕದ ದಕ್ಷಿಣ ಭಾಗದಲ್ಲಿರುವ ಮಂಡ್ಯ ಜಿಲ್ಲೆಯು ಅತ್ಯಂತ ಫಲವತ್ತಾದ ಭೂಮಿಯನ್ನು ಹೊಂದಿದೆ. ಈ ಜಿಲ್ಲೆಯನ್ನು ಪ್ರೀತಿಯಿಂದ ಸಕ್ಕರೆ ನಾಡು ಎಂದು ಕರೆಯಲಾಗುತ್ತದೆ. ಇದಕ್ಕೆ ಪ್ರಮುಖ ಕಾರಣ ಇಲ್ಲಿ ಬೆಳೆಯುವ ಅಪಾರ ಪ್ರಮಾಣದ ಕಬ್ಬಿನ ಬೆಳೆ. ಮಂಡ್ಯ ಜಿಲ್ಲೆಯ ಆರ್ಥಿಕತೆಯು ಸಂಪೂರ್ಣವಾಗಿ ಕಬ್ಬಿನ ಕೃಷಿಯ ಮೇಲೆ ಅವಲಂಬಿತವಾಗಿದೆ. ಇಲ್ಲಿನ ಕೃಷಿ ಕ್ರಾಂತಿಗೆ ಕಾವೇರಿ ನದಿಯೇ ಜೀವನಾಡಿ. ಕೃಷ್ಣರಾಜಸಾಗರ ಅಣೆಕಟ್ಟು ಈ ಜಿಲ್ಲೆಯ ಸೌಭಾಗ್ಯವಾಗಿದೆ. ಅಣೆಕಟ್ಟಿನ ನೀರಾವರಿ ಸೌಲಭ್ಯದಿಂದಾಗಿ ರೈತರು ವರ್ಷವಿಡೀ ಕಬ್ಬು ಬೆಳೆಯಲು ಸಾಧ್ಯವಾಗಿದೆ. ಮಂಡ್ಯದ ಮಣ್ಣು ಕಬ್ಬು ಬೆಳೆಯಲು ಬೇಕಾದ ನೈಸರ್ಗಿಕ ಪೋಷಕಾಂಶಗಳನ್ನು ಹೊಂದಿದೆ. ಇಲ್ಲಿನ ಹವಾಮಾನವು ಕಬ್ಬಿನಲ್ಲಿ ಹೆಚ್ಚಿನ ಸಕ್ಕರೆ ಅಂಶ ಸಂಗ್ರಹವಾಗಲು ಪೂರಕವಾಗಿದೆ. ಜಿಲ್ಲೆಯ ಬಹುತೇಕ ಪ್ರತಿಯೊಂದು ಹಳ್ಳಿಯಲ್ಲೂ ಕಬ್ಬಿನ ಗದ್ದೆಗಳನ್ನು ನಾವು ಕಾಣಬಹುದು. ಏಷ್ಯಾದಲ್ಲೇ ಅತ್ಯಂತ ಹಳೆಯ ಮತ್ತು ದೊಡ್ಡ ಸಕ್ಕರೆ ಕಾರ್ಖಾನೆಗಳಲ್ಲಿ ಒಂದಾದ ಮೈಸೂರು ಶುಗರ್ ಕಂಪನಿ ಇಲ್ಲಿದೆ. ಇದನ್ನು 1933ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸ್ಥಾಪಿಸಿದರು. ಈ ಕಾರ್ಖಾನೆಯ ಸ್ಥಾಪನೆಯು ಮಂಡ್ಯದ ಇತಿಹಾಸವನ್ನೇ ಬದಲಿಸಿತು. ರೈತರು ತಾವು ಬೆಳೆದ ಕಬ್ಬನ್ನು ನೇರವಾಗಿ ಈ ಕಾರ್ಖಾನೆಗೆ ಪೂರೈಸಲು ಆರಂಭಿಸಿದರು. ಇದರಿಂದ ಜಿಲ್ಲೆಯಲ್ಲಿ ಸಕ್ಕರೆ ಉತ್ಪಾದನೆ ಗಣನೀಯವಾಗಿ ಹೆಚ್ಚಾಯಿತು. ಕೇವಲ ದೊಡ್ಡ ಕಾರ್ಖಾನೆಗಳಲ್ಲದೆ ಇಲ್ಲಿ ಸಾವಿರಾರು ಆಲೆಮನೆಗಳು ಇವೆ. ಆಲೆಮನೆ ಎಂದರೆ ಕಬ್ಬಿನ ಹಾಲಿನಿಂದ ಬೆಲ್ಲ ತಯಾರಿಸುವ ಸಣ್ಣ ಘಟಕಗಳು. ಮಂಡ್ಯದ ಬೆಲ್ಲವು ತನ್ನ ವಿಶಿಷ್ಟ ರುಚಿ ಮತ್ತು ಬಣ್ಣಕ್ಕೆ ಹೆಸರುವಾಸಿಯಾಗಿದೆ. ಇಲ್ಲಿ ತಯಾರಾಗುವ ಬೆಲ್ಲವನ್ನು ದೇಶದ ವಿವಿಧ ಮೂಲೆಗಳಿಗೆ ರಫ್ತು ಮಾಡಲಾಗುತ್ತದೆ. ಕಬ್ಬಿನ ಕೃಷಿಯಿಂದಾಗಿ ಇಲ್ಲಿನ ಸಾವಿರಾರು ಕುಟುಂಬಗಳಿಗೆ ಉದ್ಯೋಗ ಲಭಿಸಿದೆ. ಸಕ್ಕರೆ ನಾಡು ಎನ್ನುವುದು ಕೇವಲ ಕೃಷಿಗೆ ಸಂಬಂಧಿಸಿದ್ದಲ್ಲ, ಅದು ಜನರ ಭಾವನೆಯೂ ಹೌದು. ಇಲ್ಲಿನ ಜನರ ಮಾತಿನಲ್ಲಿ ಒಂದು ರೀತಿಯ ವಿಶಿಷ್ಟವಾದ ಸಿಹಿ ಇರುತ್ತದೆ. ಮಂಡ್ಯದ ಜನಪದ ಸಾಹಿತ್ಯದಲ್ಲೂ ಕಬ್ಬು ಮತ್ತು ಬೆಲ್ಲದ ಉಲ್ಲೇಖಗಳು ಸಾಕಷ್ಟಿವೆ. ಪ್ರವಾಸಿಗರು ಮಂಡ್ಯದ ರಸ್ತೆಗಳಲ್ಲಿ ಸಾಗುವಾಗ ರಸ್ತೆಯ ಇಕ್ಕೆಲೆಗಳಲ್ಲಿ ಕಬ್ಬಿನ ಲಾರಿಗಳನ್ನು ಕಾಣಬಹುದು. ಕಬ್ಬಿನ ಹಾಲಿನ ತಾಜಾ ಸವಿಯನ್ನು ಸವಿಯಲು ಇಲ್ಲಿ ಅನೇಕ ತಾಣಗಳಿವೆ. ಜಿಲ್ಲೆಯ ಪ್ರತಿ ತಾಲೂಕಿನಲ್ಲೂ ಕಬ್ಬು ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ. ಮದ್ದೂರು, ಪಾಂಡವಪುರ, ಶ್ರೀರಂಗಪಟ್ಟಣ ಭಾಗಗಳಲ್ಲಿ ಕಬ್ಬು ಹೆಚ್ಚಾಗಿ ಬೆಳೆಯುತ್ತಾರೆ. ಇಲ್ಲಿನ ಕಬ್ಬಿನ ತಳಿಗಳು ಅತಿ ಹೆಚ್ಚು ಇಳುವರಿ ನೀಡುವ ಗುಣ ಹೊಂದಿದೆ. ಮಂಡ್ಯದ ರೈತರು ಕಬ್ಬು ಬೆಳೆಯುವ ತಂತ್ರಜ್ಞಾನವನ್ನು ಸಾಕಷ್ಟು ಸುಧಾರಣೆ ಕಂಡಿದ್ದಾರೆ. ಕಬ್ಬಿನ ಸಿಪ್ಪೆಯನ್ನು ವಿದ್ಯುತ್ ಉತ್ಪಾದನೆಗೆ ಮತ್ತು ಕಾಗದ ತಯಾರಿಕೆಗೆ ಬಳಸಲಾಗುತ್ತದೆ. ಇದು ಜಿಲ್ಲೆಯ ಕೈಗಾರಿಕಾ ಪ್ರಗತಿಗೆ ದೊಡ್ಡ ಕೊಡುಗೆ ನೀಡಿದೆ. ವಿಶ್ವವಿಖ್ಯಾತ ಮೈಸೂರು ಶುಗರ್ ಜಿಲ್ಲೆಯ ಹೆಗ್ಗುರುತಾಗಿದೆ. ಇಲ್ಲಿನ ಸಕ್ಕರೆ ಕಾರ್ಖಾನೆಗಳು ಸಾವಿರಾರು ಕಾರ್ಮಿಕರಿಗೆ ಬದುಕು ನೀಡಿದೆ. ಕಬ್ಬಿನ ಹಂಗಾಮಿನಲ್ಲಿ ಮಂಡ್ಯವು ಹಬ್ಬದ ವಾತಾವರಣವನ್ನು ಹೊಂದಿರುತ್ತದೆ. ಪ್ರತಿ ವರ್ಷ ಲಕ್ಷಾಂತರ ಟನ್ ಸಕ್ಕರೆ ಇಲ್ಲಿ ಉತ್ಪಾದನೆಯಾಗುತ್ತದೆ. ಮಂಡ್ಯ ಜಿಲ್ಲೆಯ ಸಕ್ಕರೆಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಮಾನ್ಯತೆ ಇದೆ. ರೈತರು ಮತ್ತು ಕಾರ್ಖಾನೆಗಳ ನಡುವಿನ ಸಂಬಂಧ ಇಲ್ಲಿ ಬಹಳ ಆಳವಾಗಿದೆ. ಕೃಷಿ ವಿಜ್ಞಾನಿಗಳು ಮಂಡ್ಯದ ಕಬ್ಬಿನ ಮೇಲೆ ಅನೇಕ ಸಂಶೋಧನೆಗಳನ್ನು ನಡೆಸಿದ್ದಾರೆ. ವಿ ಸಾಗರ ನೀರಾವರಿ ಪ್ರದೇಶವು ಕಬ್ಬು ಬೆಳೆಯಲು ಅತ್ಯಂತ ಉತ್ತಮವಾಗಿದೆ. ಕಬ್ಬಿನ ಬೆಳೆಯು ಇಲ್ಲಿನ ಜನರ ಜೀವನ ಮಟ್ಟವನ್ನು ಸುಧಾರಿಸಿದೆ. ಮಂಡ್ಯದ ಹಳ್ಳಿಗಳಲ್ಲಿ ಕಬ್ಬು ಕಡಿಯುವ ದೃಶ್ಯಗಳು ಅತ್ಯಂತ ಆಕರ್ಷಕವಾಗಿರುತ್ತದೆ. ಕೂಲಿ ಕಾರ್ಮಿಕರಿಗೂ ಈ ಸಕ್ಕರೆ ನಾಡು ಹೆಚ್ಚಿನ ಉದ್ಯೋಗ ಒದಗಿಸಿದೆ. ಬೆಲ್ಲದ ಅಚ್ಚುಗಳನ್ನು ತಯಾರಿಸುವ ಕಲೆ ಇಲ್ಲಿನ ಜನರಿಗೆ ಕರಗತವಾಗಿದೆ. ಶುದ್ಧವಾದ ಕಪ್ಪು ಮತ್ತು ಕೆಂಪು ಮಣ್ಣಿನ ಮಿಶ್ರಣ ಇಲ್ಲಿನ ವಿಶೇಷ. ಕಬ್ಬಿನ ಗದ್ದೆಗಳ ನಡುವೆ ಸಾಗುವಾಗ ಬರುವ ಗಮನವೇ ವಿಭಿನ್ನ. ಮಂಡ್ಯ ಜಿಲ್ಲೆಯು ಕರ್ನಾಟಕದ ಅನ್ನದ ಬಟ್ಟಲು ಎಂದು ಕರೆಸಿಕೊಳ್ಳುತ್ತದೆ. ಆದರೆ ಸಕ್ಕರೆ ಉತ್ಪಾದನೆಯೇ ಇಲ್ಲಿನ ಪ್ರಧಾನ ಗುರುತಾಗಿದೆ. ಸರ್ ಎಂ ವಿಶ್ವೇಶ್ವರಯ್ಯನವರ ದೂರದೃಷ್ಟಿಯಿಂದಾಗಿ ಈ ಜಿಲ್ಲೆ ಇಷ್ಟೊಂದು ಸಮೃದ್ಧವಾಗಿದೆ. ಅವರ ಮಾರ್ಗದರ್ಶನದಲ್ಲಿ ನಿರ್ಮಾಣವಾದ ಕಾಲುವೆಗಳು ಪ್ರತಿ ಹೊಲಕ್ಕೂ ನೀರು ಒದಗಿಸುತ್ತದೆ. ಕಬ್ಬು ಬೆಳೆಗಾರರ ಸಂಘಗಳು ಇಲ್ಲಿ ಬಹಳ ಪ್ರಬಲವಾಗಿದೆ. ರೈತರ ಹಿತರಕ್ಷಣೆಗಾಗಿ ಇಲ್ಲಿನ ಅನೇಕ ಚಳುವಳಿಗಳು ನಡೆದಿವೆ. ಮಂಡ್ಯದ ಸಕ್ಕರೆಯು ಸಿಹಿ ತಿಂಡಿಗಳ ತಯಾರಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಜಿಲ್ಲೆಯ ಹಬ್ಬದ ಹರಿದಿನಗಳಲ್ಲಿ ಬೆಲ್ಲದ ಅಡಿಗೆಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಲಾಗುತ್ತದೆ. ಸಕ್ಕರೆ ನಾಡು ಎಂಬ ಹೆಸರು ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಿದೆ. ಇಲ್ಲಿನ ಆಲೆಮನೆಗಳು ನೋಡಲೆಂದೇ ಅನೇಕರು ಭೇಟಿ ನೀಡುತ್ತಾರೆ. ಕಬ್ಬಿನಿಂದ ಎಥನಾಲ್ ತಯಾರಿಸುವ ಘಟಕಗಳು ಈಗ ಇಲ್ಲಿ ಕಾರ್ಯಾರಂಭ ಮಾಡುತ್ತಿವೆ. ಇದು ಪರಿಸರ ಸ್ನೇಹಿ ಇಂಧನ ಉತ್ಪಾದನೆಗೆ ದಾರಿಯಾಗಿದೆ.
ಮಂಡ್ಯದ ಮಾರುಕಟ್ಟೆಗಳು ಸದಾ ಕಬ್ಬು ಮತ್ತು ಬೆಲ್ಲದಿಂದ ತುಂಬಿರುತ್ತದೆ. ಇಲ್ಲಿನ ಸಕ್ಕರೆ ಕಾರ್ಖಾನೆಗಳು ಜಿಲ್ಲೆಯ ತೆರಿಗೆ ಆದಾಯ ದೊಡ್ಡ ಮೂಲವಾಗಿವೆ. ಕಬ್ಬಿನ ಬೆಳೆಯು ಇಲ್ಲಿನ ಪಶುಸಂಗೋಪನೆಗೂ ಪೂರಕವಾಗಿದೆ. ಕಬ್ಬಿನ ಜಲ್ಲೆಗಳು ದನಕರುಗಳಿಗೆ ಉತ್ತಮ ಆಹಾರವಾಗಿ ಬಳಕೆಯಾಗುತ್ತವೆ. ಮಂಡ್ಯದ ಪ್ರತಿಯೊಬ್ಬ ವ್ಯಕ್ತಿಯು ತನ್ನನ್ನು ಸಕ್ಕರೆ ನಾಡಿನವನು ಎಂದು ಹೇಳಿಕೊಳ್ಳಲು ಹೆಮ್ಮೆ ಪಡುತ್ತಾನೆ. ಇಲ್ಲಿನ ಸಿನಿಮಾ ಹಾಡುಗಳಲ್ಲಿಯೂ ಸಕ್ಕರೆ ನಾಡು ಎಂಬ ಪದ ಬಳಕೆ ಹೆಚ್ಚಾಗಿರುತ್ತದೆ. ಜಿಲ್ಲೆಯ ಸಂಸ್ಕೃತಿಯಲ್ಲಿ ಸಿಹಿಯಾದ ಗುಣಗಳು ಬೆರೆತು ಹೋಗಿವೆ. ಸಕ್ಕರೆ ಕಾರ್ಖಾನೆಗಳ ಹೊಗೆಯಾಡುವ ಚಿಮಣಿಗಳು ಪ್ರಗತಿಯ ಸಂಕೇತಗಳಾಗಿವೆ. ಮಂಡ್ಯದ ಭೂಮಿ ಎಂದಿಗೂ ಬತ್ತದೆ ಕಾವೇರಿಯ ಕೃಪೆಯಿಂದ ಹಸಿರಾಗಿರುತ್ತದೆ. ಆಧುನಿಕ ಕೃಷಿ ಪದ್ಧತಿ ಅಳವಡಿಕೆಯಲ್ಲಿ ಮಂಡ್ಯದ ರೈತರು ಮುಂಚೂಣಿಯಲ್ಲಿದ್ದಾರೆ. ಹನಿ ನೀರಾವರಿ ಪದ್ಧತಿಯ ಮೂಲಕ ಕಬ್ಬು ಬೆಳೆಯುವ ಪ್ರಯೋಗಗಳು ಯಶಸ್ವಿಯಾಗಿವೆ. ಪ್ರತಿ ಜಿಲ್ಲೆಯು ಒಂದೊಂದು ಬೆಳೆಗೆ ಫೇಮಸ್, ಆದರೆ ಮಂಡ್ಯ ಮಾತ್ರ ಸಕ್ಕರೆಗೆ ಫೇಮಸ್. ಸಕ್ಕರೆ ನಾಡಿನ ಈ ಕೀರ್ತಿ ದಶಕಗಳಿಂದಲೂ ಬೆಳೆದು ಬಂದಿದೆ. ಮಂಡ್ಯ ಜಿಲ್ಲೆಯು ರಾಜ್ಯದ ಸಕ್ಕರೆ ಅಗತ್ಯದ ಬಹುಪಾಲನ್ನು ಪೂರೈಸುತ್ತದೆ. ಇಲ್ಲಿನ ಕಬ್ಬಿನ ತೂಕ ಮತ್ತು ಗುಣಮಟ್ಟ ಅತ್ಯುತ್ತಮವಾಗಿರುತ್ತದೆ. ಬೆಲ್ಲದ ಮಾರಾಟಕ್ಕಾಗಿ ಇಲ್ಲಿ ದೊಡ್ಡ ಮಾರುಕಟ್ಟೆ ವ್ಯವಸ್ಥೆ ಇದೆ. ಮಧ್ಯವರ್ತಿಗಳಿಲ್ಲದೆ ರೈತರು ಲಾಭ ಪಡೆಯುವ ಅನೇಕ ಸಹಕಾರಿ ಸಂಘಗಳಿವೆ. ಸಕ್ಕರೆ ನಾಡು ಎನ್ನುವುದು ಮಂಡ್ಯದ ಬ್ರಾಂಡ್ ಹೆಸರು ಇದ್ದಂತೆ. ಈ ಜಿಲ್ಲೆಯ ಇತಿಹಾಸ ಓದಿದಾಗ ಸಕ್ಕರೆ ಕಾರ್ಖಾನೆಗಳ ಪಾತ್ರ ದೊಡ್ಡದಾಗಿ ಕಾಣುತ್ತದೆ. ಕಬ್ಬಿನ ಹಾಲಿನ ಸಿಹಿಯಂತೆಯೇ ಇಲ್ಲಿನ ಜನರ ಸ್ನೇಹಪರ ಕೂಡ ಇರುತ್ತದೆ. ಮುಂದಿನ ಪೀಳಿಗೆಯು ಈ ಸಕ್ಕರೆ ನಾಡಿನ ಪರಂಪರೆಯನ್ನು ಮುಂದುವರಿಸುತ್ತಿದೆ. ಒಟ್ಟಾರೆಯಾಗಿ ಮಂಡ್ಯ ಎಂದರೆ ಅದು ಕೇವಲ ಒಂದು ಜಿಲ್ಲೆಯಲ್ಲ, ಅದು ಕರ್ನಾಟಕದ ಸಿಹಿ ಭಂಡಾರ. ಹಾಗಾಗಿ ಕರ್ನಾಟಕದ ಭೂಪಟದಲ್ಲಿ ಮಂಡ್ಯ ಸದಾ ಸಕ್ಕರೆ ನಾಡು ಆಗಿ ಮಿಂಚುತ್ತಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.